ಗಮಕದ ಮೂಲಕ ಜನಮನಕ್ಕೆ ಆ ಭಾಷೆಯನ್ನು ಕೊಂಡು ಹೋದಂತಹ ಶತಮಾನಗಳ ಇತಿಹಾಸ ಇದೆ ಕನ್ನಡ ನಾಡಿನಲ್ಲಿ. ಇದು ನಿಧಾನವು ಕರ್ಣ, ಇದು ನಿಧಾನವು ಕರ್ಣ, ನಾನಿನ್ನಭ್ಯುದಯವನ್ನು ಬಯಸುವೆನು. ಆ ನಿಧಾನ ಅನ್ನೋದು ಅಲ್ಪ ಪ್ರಾಣದ ನಿಧಾನ ಆದರೂ ಒಂದು ಅರ್ಥ ಇದೆ, ಮಹಾಪ್ರಾಣದ ನಿಧಾನ ಆದರೂ ಒಂದು ಅರ್ಥ ಇದೆ. ಒಂದೇ ಯಾಕೆ ಅನೇಕ ಅರ್ಥ ಇದೆ. ಹಾಗಾದ್ರೆ ಗಮಕದ ಮೂಲಕ ಕೇಳುಗನ ಕಿವಿಗೆ ಇದು ಅನೇಕ ರೀತಿಯ ಅರ್ಥ ಪರಂಪರೆಗಳನ್ನು ಸೃಷ್ಟಿಸಿ ಹೊಸ ಹೊಸ ಭೂಮಿಕೆಯ ಕಡೆಗೆ ಅವನನ್ನು ಕರೆದೊಯ್ಯುತ್ತದೆ. ಇದು ಒಂದು ಗ್ರಂಥ ಕೊಡೋದಿಲ್ಲ, ಕೇಳುವಿನಿಂದ ಆ ಅರ್ಥ ವಿಸ್ತಾರ ಸಾಧ್ಯ. ಗಮಕ ಕಲೆಯ ವೈಶಿಷ್ಟ್ಯ ಮರುಳು ಮಾಧವ, ಮರುಳು ಮಾಧವ, ಬೇರೆ ಬೇರೆನೆ ಮಾಧವನನ್ನೇ ಮರುಳು ಅಂತ ಹೇಳಬಹುದು. ಆದ್ರೆ ಮರುಳುವಾಗಿ ಸ್ವಲ್ಪ ಮೌನವನ್ನ ಇಟ್ಟರೆ ನನಗೇ ಮರುಳು ಅನ್ನುವ ಕರ್ಣನ ಭಾವವನ್ನು ಅದು ವಿಸ್ತರಿಸುತ್ತದೆ. ಹಾಗಾದ್ರೆ ಒಂದೇ ಸಾಹಿತ್ಯವನ್ನ ಗಮಕಿ ಬೇರೆ ಬೇರೆ ರೀತಿಯ ಅರ್ಥಗಳನ್ನು ಸೃಷ್ಟಿಸುವ ಕಡೆಗೆ ದುಡಿಸುವ ಒಂದು ವಿಶೇಷ ಶಕ್ತಿಯನ್ನು ಕುಮಾರವ್ಯಾಸನ ಭಾಷೆಯಲ್ಲಿ ನಾವು ನೋಡುತ್ತೇವೆ. ಇದನ್ನ ನಮ್ಮ ಹೊಸ ತಲೆಮಾರಿಗೆ ಕೊಂಡೊಯ್ಯುವ ಕೆಲಸವನ್ನು ನಾವು ಮಾಡಬೇಕು. ಇವತ್ತು ಕನ್ನಡದ ಕಾವ್ಯಗಳಲ್ಲಿ ವಿಶೇಷವಾಗಿ ಹಳಗನ್ನಡ ಮತ್ತು ನಡುಗನ್ನಡ ಕಾವ್ಯದ ಲಾಲಿತ್ಯವನ್ನ ಜನರಿಗೆ ಹೇಳುವಂತಹ ಯಾವ ವ್ಯವಸ್ಥೆ ಇದೆ ಗಮಕವನ್ನು ಬಿಟ್ಟರೆ? ಶಾಲಾ ಪಠ್ಯದಲ್ಲಿ ಇದೆಯೇ? ಶಿಕ್ಷಣದಲ್ಲಿ ಇದನ್ನು ಹೇಳಲಿಕ್ಕೆ ಸಾಧ್ಯ ಆಗದೆ ಇದ್ದಂತಹ ದುರಂತದ ಕ್ಷಣದಲ್ಲಿ ನಾವಿದ್ದೇವೆ. ಆದರೆ ಪಂಪ, ರಾಘವಾಂಕ, ರನ್ನ, ಲಕ್ಷ್ಮೀಶ, ಕುಮಾರವ್ಯಾಸರು ಮಾಡಿದಂತಹ ಕನ್ನಡ ಕಾವ್ಯಾನುಭೂತಿ ಇದೆಯಲ್ಲ, ಅದು ನಮ್ಮ ಅಭಿರುಚಿಯನ್ನು ತಿದ್ದುವುದಕ್ಕಾಗಿರುವಂತಹದ್ದು. ನಮ್ಮ ಮಕ್ಕಳಿಗೆ ಇದರಿಂದ ವಂಚನೆ ಆಗಬಾರದು. ಶಾಲಾ ಪಠ್ಯದಲ್ಲಿ ಇಲ್ಲದಿದ್ರೆ ಏನಂತೆ? ನಾವು ಗಮಕದ ಸಂಘಟನೆಯ ಮೂಲಕ ಈ ಕನ್ನಡದ ಸೌಂದರ್ಯವನ್ನ, ಇದರ ಸೌರಭವನ್ನ ಹೊಸ ತಲೆಮಾರಿಗೆ ದಾಟಿಸುವ ಕೆಲಸವನ್ನು ಮಾಡೋಣ. ಗಮಕಿ ಮತ್ತು ವ್ಯಾಖ್ಯಾನಕಾರ ಇಬ್ಬರು ಸೇರಿ ಮಾಡುವಂತಹ ಕೆಲಸ. ನಾನು ಈಗಾಗಲೇ ಹೇಳಿದೆ, ಮರುಳು ಮಾಧವ ಇಂತಹ ಪ್ರಯೋಗಗಳು ಗಮಕಿಯಿಂದ ಹೊಸ ಅರ್ಥದ ನಿಧಿಯಾಗಿ ನಮಗೆ ಕಾಣಿಸ್ತದೆ. ಆದರೆ ಇನ್ನು ಕೆಲವು ವ್ಯಾಖ್ಯಾನಕಾರನೇ ಬರಬೇಕಾಗ್ತದೆ. ಗಮಕಿಯಿಂದ ಮಾತ್ರ ಆಗದೇ ಇದ್ದ ಕೆಲವು ಕೆಲಸಗಳು ಇವೆ. ಈಗ ಒಂದು ಪದ್ಯ ಹೇಳ್ತೇನೆ ನಾನು, ಉದ್ಯೋಗ ಪರ್ವದ ಪದ್ಯ. ಕೃಷ್ಣ ಸಂಧಾನಕ್ಕಾಗಿ ಹಸ್ತಿನಾವತಿಗೆ ಬರ್ತಾ ಇದ್ದಾರೆ. ರಥದಿಂದ ಅವನು ಕೆಳಗಿಳಿಯುವ ಸಂದರ್ಭದಲ್ಲಿ ಭೀಷ್ಮಾಚಾರ್ಯರು ಕೈ ಕೊಟ್ಟು ಅವನನ್ನು ಕೆಳಗೆ ಇಳಿಸ್ತಾರೆ. ಎಂದು ಗಂಗಾನಂದನನು ನಲವಿಂದ ಕೈಗೊಡೆ, ಭೀಷ್ಮಾಚಾರ್ಯರು ಕೈ ಕೊಟ್ಟು ಕೃಷ್ಣನನ್ನು ಇಳಿಸ್ತಾರಂತೆ. ಎಂದು ಗಂಗಾನಂದನನು ನಲವಿಂದ ಕೈಗೊಡೆ, ಸುರಗಿರಿಯ ತುದಿಯಿಂದ ಮರಿಮಿಂಚುಗಳ ಮುಗಿಲಿಲಿ ಬಂದೆ ಭೂತಳದಿ. ಕುಮಾರವ್ಯಾಸನ ಚಿತ್ರ ನೋಡಿ, ಇದನ್ನು ನೀವು ಗದ್ಯಾನುವಾದದ ಪುಸ್ತಕದಲ್ಲಿ ನೋಡಿದರೆ ಇದರ ಸೌಂದರ್ಯ ಪ್ರಕಟ ಆಗುವುದಿಲ್ಲ. ಅದನ್ನು ವ್ಯಾಖ್ಯಾನಿಸಲೇಬೇಕು. ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೇನೆ. ತುಂಬಾ ಅನುವಾದಗಳು ಬಂದಿದೆ, ಆದರೆ ಅನುವಾದದಿಂದ ಅದರ ಮೂಲ ಸೌಂದರ್ಯ ಪ್ರಕಟವಾಗುವುದಿಲ್ಲ. ಅದಕ್ಕಾಗಿ ಈ ಉದಾಹರಣೆ ಹೇಳ್ತೇನೆ. ಸುರಗಿರಿಯ ತುದಿಯಿಂದ ಮುಗಿಲಿಳಿವಂತೆ ಮರಿಮಿಂಚುಗಳ ಮುಗಿಲಿಳಿವಂತೆ ಭೂತಳಗೆ. ಸುರಗಿರಿ ಅಂತಂದ್ರೆ ಮೇರು ಪರ್ವತ. ಮೇರು ಪರ್ವತ ಹೇಗಿರ್ತದೆ ಅಂತಂದ್ರೆ ಚಿನ್ನದ ಬಣ್ಣದಿಂದ ಕಂಗೊಳಿಸುತ್ತದೆ. ಆ ಮೇರು ಪರ್ವತ ಚಿನ್ನದ ಬಣ್ಣದಿಂದ ಕಂಗೊಳಿಸುವಂತಹ ಮೇರು ಪರ್ವತಕ್ಕೆ ಮೋಡಗಳು ಘಟ್ಟಿಸಿದಾಗ, ಮರಿಮಿಂಚುಗಳು ಸೃಷ್ಟಿಯಾದ ಹಾಗೆ ಕೃಷ್ಣ ರಥದಿಂದ ಇಳಿದ ಅನ್ನುವ ಚಿತ್ರ ಎಷ್ಟು ಸುಂದರವಾದದ್ದು ನೋಡಿ. ಅಂದು ನೀಲಾಚಲನಿಕಾಯದ ಸೌಂದರ ಪ್ರಭೆ ಸೌಂದರಾಂಗದ ಕೌಸ್ತುಭ ಪ್ರಭೆಯಿಂದ ಕಾಂಚನ ರಥವನಿರಿದನು ದಾನವರಾತಿ. ಕೃಷ್ಣ ಬರುವುದನ್ನು ನೋಡಿ, ಅವನು ಬಂಗಾರದ ರಥದಲ್ಲಿ ಬಂದ. ಅವನು ಮೊದಲೇ ನೀಲಾಚಲ ನಿಕಾಯ, ಕಪ್ಪು ಬಣ್ಣದವನು, ಕೌಸ್ತುಭದ ರತ್ನವನ್ನ ಎದೆಯಲ್ಲಿ ಧರಿಸಿದ್ದಾನೆ. ಅವನು ಇಳಿಯುತ್ತಾ ಇದ್ದಾನೆ. ಅದಕ್ಕೆ ಕುಮಾರವ್ಯಾಸ ಕೊಡುವ ಹೋಲಿಕೆ ನೋಡಿ,
ಇಲ್ಲಿ ಕಪ್ಪು ಮೈಯ ಕೃಷ್ಣ, ಅಲ್ಲಿ ಮರಿ ಮಿಂಚುಗಳ ಆ ಝಳಕು, ಇಲ್ಲಿ ಕೃಷ್ಣನ ಕೌಸ್ತುಭ ರಕ್ತದ ಹೊಳಪು. ಇದನ್ನು ಉಪಮಾಲಂಕಾರ ಅನ್ನೋಣವೇ? ಆಗೋದಿಲ್ಲ. ರೂಪಕಾಲಂಕಾರ ಅನ್ನೋಣವೇ? ಆಗೋದಿಲ್ಲ. ಆ ಲಕ್ಷಣ ಇಲ್ಲ. ಆದರೆ ಈ ಸಾದೃಶ್ಯವನ್ನು ಅಲ್ಲಿ ಗುರುತಿಸಿದಾಗ, ಅದಕ್ಕೊಂದು ವ್ಯಾಖ್ಯಾನವನ್ನು ಕೊಟ್ಟಾಗ ಮಾತ್ರ ಅದು ಅದ್ಭುತ ಅಂತ ಅನಿಸೋದು. ಕುಮಾರವ್ಯಾಸ ಇಂತಹ ಅನೇಕ ಸೌಂದರ್ಯಗಳನ್ನು 8,000 ಭಾಮಿನಿ ಷಟ್ಪದಿಗಳ ಒಳಗಡೆ ಅಡಗಿಸಿಟ್ಟಿದ್ದಾನೆ. ಅವುಗಳನ್ನು ಇನ್ನೂ ಪೂರ್ತಿ ನಾವು ಹೊರಗಡೆ ಹರಿಕೆ ಆಗಲಿಲ್ಲ. ಎಷ್ಟು ಶತಮಾನ ಆಯಿತು ನೋಡಿ. ಹೆಚ್ಚಿನ ವಿಮರ್ಶಕರು 15ನೇ ಶತಮಾನ ಅಂತ ಹೇಳಿದ್ರು. ಅಲ್ಲ, ಕುಮಾರವ್ಯಾಸ 13ನೇ ಶತಮಾನದವನು, 14ನೇ ಶತಮಾನದವನು ಅಂತ ಮಂಜೇಶ್ವರ ಗೋವಿಂದ ಪೈಗಳು ಹೇಳಿದ ವಾದವೇ ಸರಿ. ಅದಕ್ಕೆ ಬೇಕಷ್ಟು ಆಧಾರಗಳಿಗೆ ಸಿಕ್ಕಿವೆ. ಹಾಗಾದ್ರೆ ಈ 6-7 ಶತಮಾನಗಳ ಕಾಲ ನಾವು 8,000 ಭಾಮಿನಿ ಷಟ್ಪದಿಗಳನ್ನು ಸಂಪೂರ್ಣವಾಗಿ ಒಡೆಯಲಿಕ್ಕೆ, ಅರ್ಥ ಮಾಡಿಕೊಳ್ಳಲಿಕ್ಕೆ ಸಾಧ್ಯ ಆಗಿಲ್ಲ ಅಂತಂದ್ರೆ ನಮ್ಮ ಬಡತನಕ್ಕಿಂತಲೂ ಕುಮಾರವ್ಯಾಸನ ಶ್ರೀಮಂತಿಗೆ ಬಹಳ ದೊಡ್ಡದು ಅಂತ ನಾನು ಅದಕ್ಕೆ ಹೇಳಬೇಕು. ಎಷ್ಟು ಅದ್ಭುತವಾದಂತಹ ಮಾತುಗಳನ್ನು ಹೇಳ್ತಾನೆ ನೋಡಿ. ಒಂದು ಕಡೆ ಹೇಳ್ತಾನೆ ಅವನು, ಮೊಲೆಗೊಟ್ಟವಳ ಹಿಂಡಿದ ಗಂಡ. ಎಲ್ಲ ಅದನ್ನ ವಾಚ್ಯಾರ್ಥದಲ್ಲಿ ಗ್ರಹಿಸಿದ್ರೆ ಅದರಲ್ಲಿ ಸೌಂದರ್ಯ ಇಲ್ಲ. ಮೊಲೆಗೊಟ್ಟವಳ ಹಿಂಡಿದ ಗಂಡ ಕೃಷ್ಣ, ಊತನಿಯನ್ನು ಕೊಂದವನು ಎನ್ನುವುದ ಅರ್ಥ. ಅಲ್ಲಿ ಹಿಂಡಿದ ಅಂತಂದ್ರೆ ಪ್ರಾಣವನ್ನು ಹಿಂಡಿದ ಅನ್ನೋದು ಅರ್ಥ. ಮೊಲೆಗೊಟ್ಟವಳ ಹಿಂಡಿದ ಗಂಡ, ಗಂಡ ಅಂದ್ರೆ ಪತಿಯಲ್ಲ, ಗಂಡಾಂತರ ಅಂತ ಅರ್ಥ. ಅಪಾಯಕಾರಿಯಾದಂತಹ ಮುಂದರ್ಥ. ಒಂದು ಪದಪ್ರಯೋಗದಿಂದ ಎಂತಹ ವಿಶಿಷ್ಟವಾದ ಧ್ವನಿಯನ್ನ ಸೃಷ್ಟಿಸಲಿಕ್ಕೆ ಅವರಿಂದ ಸಾಧ್ಯ ಆಯಿತು. ಸೀರೆಯ 3 ಮಧ್ಯದಲ್ಲಿ ಸುಲಿಸಿದರು ಧಾರ್ಮಿಕರು. ಎಂತಹ ವ್ಯಂಗ್ಯೋಕ್ತಿ ನೋಡಿ. ದ್ರೌಪದಿಯ ಸೀರೆಯನ್ನ ಸಭಾಮಧ್ಯದಲ್ಲಿ ಅಪಹರಿಸಿದರು ಎನ್ನುವಂತಹ ವಾಕ್ಯವನ್ನ ಕುಮಾರವ್ಯಾಸ ಹೇಳುವುದು, ಸೀರೆಯ 3 ಮಧ್ಯದಲ್ಲಿ ಸುಲಿಸಿದರು ಧಾರ್ಮಿಕರು. ಭಾಷೆಯನ್ನು ಮುರಿಯುವುದು ಅಂದ್ರೆ ಇದು. ಊರು ಮಧ್ಯ ಅಂತಂದ್ರೆ ಹಸ್ತಿನಾವತಿಯ ಪಟ್ಟಣದ ಮಧ್ಯ, ಆಸ್ಥಾನದ ಮಧ್ಯ ಅನ್ನೋದು ಅರ್ಥ ಅಲ್ಲ. ಅವಳ ಕಟಿಮಧ್ಯದಲ್ಲಿ, ತೊಡೆಯ ಸಂಧಿಯಲ್ಲಿ ಅವಳ ಮಾನವನ್ನ ಅಪಹರಿಸುವಂತಹ ಪ್ರಯತ್ನವನ್ನು ಮಾಡಿದರು. ಸೀರೆಯ 3 ಮಧ್ಯದಲ್ಲಿ ಸುಲಿಸಿದರು ಧಾರ್ಮಿಕರು. ಅದರ ಅರ್ಥ ಧಾರ್ಮಿಕರು ಅಂತಲ್ಲ, ಅಧಾರ್ಮಿಕರು ಅಂತ ಅರ್ಥ. ಆ ವ್ಯಂಗ್ಯ ನೋಡಿ ಎಷ್ಟು ಕಟುವಾದದ್ದು, ಕಠಿಣವಾದದ್ದು, ಪ್ರಬಲವಾದದ್ದು, ಪರಿಣಾಮಕಾರಿಯಾದ. ಅವರು ಧಾರ್ಮಿಕರಲ್ಲ, ಧರ್ಮ ಭ್ರಷ್ಟರವರು ಅನ್ನೋದು ಧ್ವನಿ. ಹಾಗಾದರೆ ಕನ್ನಡ ಭಾಷೆಗೆ ಎಂತಹ ಶಕ್ತಿ ಇದೆ ನೋಡಿ. ಅದ್ಭುತವಾದಂತಹ ರೀತಿಯ ಭಾಷಾ ಪ್ರಯೋಗಗಳನ್ನು ಕುಮಾರವ್ಯಾಸನಲ್ಲಿ ನಾವು ನೋಡ್ತೇವೆ. ಕುಮಾರವ್ಯಾಸ ಮಾತ್ರ ಅಲ್ಲ, ರಾಘವಾಂಕ ಇರಬಹುದು, ಲಕ್ಷ್ಮೀಶ ಇರಬಹುದು, ಪಂಪ ರತ್ನಾದಿಗಳಿರಬಹುದು, ರತ್ನಾಕರ ವರ್ಣಿ ಇರಬಹುದು, ಮುದ್ದಣ ಇರಬಹುದು. ಆಧುನಿಕ ಕವಿಗಳನ್ನು ನಾನು ಹೆಸರಿಸೋದಿಲ್ಲ. ನಮಗಿಂಥ ಭವ್ಯವಾದ ಪರಂಪರೆ ಇದೆ ಅನ್ನೋದನ್ನೇ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಕುಮಾರವ್ಯಾಸನ ಭಾರತದ ಬಗ್ಗೆ ಅನೇಕ ಹಸ್ತಪ್ರತಿಗಳು ಸಿಕ್ಕಿವೆ. ಅದರ ಒಂದು ಹಸ್ತಪ್ರತಿಯಲ್ಲಿ ರಾಗಗಳ ಸೂಚನೆ ಇದೆ. ಮುಖ್ಯವಾಗಿ ಗಮನಿಸಬೇಕಿದೆ. ಕುಮಾರವ್ಯಾಸನನ್ನು, ಅವನ ಭಾಷೆಯನ್ನು, ಅವನ ಕಾವ್ಯವನ್ನು, ಅದರ ಪ್ರತಿಭಾವ ಸೆಲೆಯನ್ನು ಈ 6-7 ಶತಮಾನಗಳ ಕಾಲ ನಾಡಿನ ಮೂಲೆ ಮೂಲೆಗಳಲ್ಲಿ ಸ್ಥಾಪಿಸುವ ಪ್ರಯತ್ನವನ್ನು ಮಾಡಿದ ಗಮಕಿಗಳು. ಅದಕ್ಕೆ ರಾಗದ ಸೂಚನೆ ಇರುವ ಹಸ್ತಪ್ರತಿಯೇ ಸಾಕ್ಷಿ. ಬೇರೆ ಬೇರೆ ರಾಗಗಳ ಮೂಲಕ ಸಂಗೀತವನ್ನು ಉಳಿಸುವುದರ ಮೂಲಕ ಸಾಹಿತ್ಯವನ್ನ ಸಮೃದ್ಧಿಗೊಳಿಸುವಂತಹ ಕೆಲಸವನ್ನ ಗಮಕಿಗಳು ಮಾಡಿಕೊಂಡು ಬಂದಿದ್ದಾರೆ ಈ ನಾಡಿನಲ್ಲಿ. ಬಹಳ ಮುಖ್ಯವಾಗಿ ನಾವಿದನ್ನು ಗಮನಿಸಲೇಬೇಕು. ಗಮಕ ಇಲ್ಲದೆ ಕಾವ್ಯದ ಸೌಂದರ್ಯ ಜನಸಾಮಾನ್ಯರನ್ನು ತಲುಪುವುದಿಲ್ಲ. ಸಪ್ನ ಬುಕ್ ಸ್ಟಾಲ್ನಲ್ಲಿ ಪುಸ್ತಕ ಇದೆ ಅನ್ನೋ ತಕ್ಷಣ ಯಾರು ಕೊಂಡುಕೊಳ್ಳೋದಿಲ್ಲ. ಅಥವಾ ಕೊಂಡುಕೊಂಡು ಮನೆಯಲ್ಲಿ ಸೌಂದರ್ಯಕ್ಕೋಸ್ಕರವಾಗಿ ಇಟ್ಟುಕೊಂಡರೆ ಪ್ರದರ್ಶನದ ವಸ್ತುವಾಗಿದ್ರೂ ಪ್ರಯೋಜನ ಇಲ್ಲ. ಅದನ್ನು ಓದುವ ಮತ್ತು ಅದರ ಆಳಕ್ಕೆ ಇಳಿಯುವ ಕೆಲಸ ಮಾಡಿ. ಕಾವ್ಯಕ್ಕೆ ಉದ್ದ ಅಗಲಗಳು ಮಾತ್ರ ಇರುವುದಲ್ಲ, ಗ್ರಂಥಕ್ಕೆ ಡೆಮಿ 1/8 ಕ್ರೌನ್ 1/4 ಉದ್ದ ಅಗಲ ಇರ್ತದೆ. ಆದರೆ ಗಮಕದಿಂದ ಅದರ ಆಳ ಪ್ರಕಟ ಆಗಿದೆ. ಇಂತಹ ಸಾಲುಗಳನ್ನು ಓದುತ್ತಾ ಓದುತ್ತಾ ಇದ್ದಾಗ ಅದರ ವಿಶೇಷಾರ್ಥ ಒಂದು ಹೊಳೆಯುತ್ತದೆಯಲ್ಲ, ಅದು ಯುರೇಗ ಅಂತ ಕೂಗುವ ಹಾಗಿರುತ್ತದೆ. ಈ ಬಗ್ಗೆ
ಹೊಸ ತಲೆಮಾರು ಆಲೋಚಿಸುವ ಹಾಗೆ ಮಾಡುವ ಕೆಲಸ ಗಮಕ ಕಲಾವಿದರಿಗಿದೆ ಅನ್ನುವುದನ್ನು ನಾವು ಗಮನಿಸ್ತೇವೆ. ಹೊಸ ರೀತಿಯಲ್ಲಿ ಕಾವ್ಯ ಸೌಂದರ್ಯವನ್ನ ಜನಮನಕ್ಕೆ ತಲುಪಿಸುವ ಮೂಲಕ ನಮ್ಮ ಪ್ರಾಚೀನ ಕವಿಗಳ ಅದ್ಭುತ ಪ್ರತಿಭೆಯ ಸಾಲುಗಳನ್ನ ಮನನ ಮಾಡಿಸುವ ಮಹತ್ ಕಾರ್ಯವನ್ನು ನಾವು ಮಾಡಬೇಕಾಗಿದೆ. ಸುಮ್ಮನೆ ಬಾಯಿಪಾಠದಿಂದ ಪ್ರಯೋಜನ ಇಲ್ಲ. ಕಂಠಪಾಠ ಮಾಡಿ ಇಡೀ ಕಾವ್ಯವನ್ನು ಒಬ್ಬರು ಹೇಳಬಹುದು, ಅದಲ್ಲ. ಅದಕ್ಕೊಂದು ಹೊಸ ಅರ್ಥ ಸಾಧ್ಯ ಆಗ್ತದೆ. ಅದಕ್ಕೆ ಆಧುನಿಕವಾದ ಕಾಲದ ಆಲೋಚನೆಯಿಂದ ಅದಕ್ಕೆ ಇನ್ನೊಂದು ಹೊಸ ಬೆಳಕು, ಸ್ಪರ್ಶ ಸಾಧ್ಯ ಆಗುತ್ತದೆ. ಈಗ ಕಳೆದ ಶತಮಾನದ ಆರಂಭದಲ್ಲಿ ಮುದ್ದಣ ಶ್ರೀರಾಮ ಪಟ್ಟಾಭಿಷೇಕ ಕಾವ್ಯವನ್ನು ಬರೆದ. ಮೊದಲಿಗೆ ಅವನು ಲಂಕೆಯಲ್ಲಿ ರಾವಣನನ್ನ ವಧೆ ಮಾಡಿ ಪುಷ್ಪಕ ವಿಮಾನದಲ್ಲಿ ಸೀತೆಯ ಜೊತೆಗೆ ಲಕ್ಷ್ಮಣನ ಸಹಿತ ದಕ್ಷಿಣದಿಂದ ಉತ್ತರದ ಅಯೋಧ್ಯೆಗೆ ಪ್ರಯಾಣ ಮಾಡ್ತಾನೆ. ಆಕಾಶದಲ್ಲಿ ಕೆಳಗೆ ಸೀತಾ ಅಲ್ಲಿ ನೋಡು, ಇಲ್ಲಿ ನೋಡು, ಸಮುದ್ರ ನೋಡು, ಪಂಚವಟಿ ನೋಡು ಅಂತ ತೋರಿಸ್ತಾ ಬರ್ತಾನೆ. ಸಿಂಹಾವಲೋಕನ ಕ್ರಮ. ಆದ್ರೆ ಈ ವಿಮಾನದಲ್ಲಿ ಹೋದ ಅನುಭವ ಇದೆಯಲ್ಲ, ಇದು ಪಂಪರನ್ನಾಡಿಗಳಿಗೆ ಸಾಧ್ಯ ಇಲ್ಲ, ಜನನಿಗೂ ಸಾಧ್ಯ ಇರಲಿಲ್ಲ. ಯಾಕೆಂದ್ರೆ ಆಗ ರೈತ ಸಹೋದರರು ವಿಮಾನವನ್ನು ಕಂಡು ಹುಡುಕಿದ್ದು ಅನಂತರ ಮುದ್ದಣ ಸತ್ತು ಹೋದ ಮೇಲೆ 1904ರ ಹೊತ್ತಿಗೆ ರೈತ ಸಹೋದರರು ವಿಮಾನವನ್ನು ಕಂಡು ಹುಡುಕಿದ್ರು, ವಿಜ್ಞಾನಿಗಳಿದ್ದಾರೆ. ಅಂದರೆ ನಮ್ಮ ವೈಚಾರಿಕವಾದ ಆಧುನಿಕವಾದ ಆಲೋಚನೆಗಳಿಂದ ಪುರಾಣವನ್ನ ಹೊಸ ಭಿತ್ತಿಯಲ್ಲಿ ಕಲ್ಪಿಸಿಕೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ. ಅವುಗಳಿಗೆ ಹೊಸ ಅರ್ಥವನ್ನು ವ್ಯಾಖ್ಯಾನಿಸಲಿಕ್ಕೆ ಸಾಧ್ಯ ಆಗ್ತದೆ ಅಂತ ನಾನು ಹೇಳೋದು. ಆಧುನಿಕ ಶಿಕ್ಷಣದ ಹಿನ್ನೆಲೆಯಲ್ಲಿ, ಆಧುನಿಕ ವಿದ್ಯೆಯ ಹಿನ್ನೆಲೆಯಲ್ಲಿ ಪ್ರಾಚೀನ ಕಾವ್ಯಗಳಿಗೆ ಹೊಸ ಒಂದು ಅರ್ಥ ವೈಶಲ್ಯವನ್ನು ಕೊಡಲಿಕ್ಕೆ ಸಾಧ್ಯವೇ ಅಂತ ನಾವು ಯೋಚಿಸಬೇಕು. ಗಮಕ ಕಲಾವಿದರಿಗೆ ಈ ಒಂದು ಪಂಥಾಹ್ವಾನ ಕೂಡ ಇದೆ. ಸುಮ್ಮನೆ ಯಾರೋ ಅರ್ಥ ಬರೆದದ್ದನ್ನ ಹೇಳುವುದಷ್ಟೇ ಆದರೆ ಅದು ಗಮಕ ಕಲೆಯ ವಿಸ್ತರಣೆ ಆಗುವುದಿಲ್ಲ. ಗಮಕ ಕಲೆ ವಿಸ್ತಾರಗೊಳ್ಳಿದೆ. ಹೊಸಬರು ಅದನ್ನ ಕೇಳುವ ಒಂದು ಹೊಸ ಆನಂದಾನುಭೂತಿಯನ್ನು ಪಡೆಯುವುದಕ್ಕೆ ಅದು ಸಾಧ್ಯ. ಈ ನಿಟ್ಟಿನಲ್ಲಿ ಏನು ಮಾಡಬಹುದು ಯೋಚನೆ ಮಾಡಿ. ಸುಮ್ಮನೆ ಗಮಕ ಕಾರ್ಯಕ್ರಮ ಮಾಡುವುದು ಒಂದು, ಈ ಕುರಿತಾದಂತಹ ವಿಚಾರಗೋಷ್ಠಿಗಳು, ಕಮ್ಮಟಗಳು, ಚರ್ಚೆಗಳು ನಡೆಯಬೇಕು. ಒಂದು ಶಬ್ದಕ್ಕೆ ಬೇರೆ ಅರ್ಥ ಇರಲು ಸಾಧ್ಯವೇ ಎನ್ನುವುದನ್ನು ಯೋಚಿಸುವ, ತರ್ಕಿಸುವ. ಯಾಕೆಂದ್ರೆ ಕುಮಾರ ವಾಲ್ಮೀಕಿ, ವ್ಯಾಸ, ಪಂಪ, ರನ್ನರಂಥವರು ಕರ್ನಾಟಕದ ಬೇರೆ ಬೇರೆ ಪ್ರದೇಶಗಳಿಂದ ಶಬ್ದಗಳನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ. ಪಂಪನಲ್ಲಿ ಎಷ್ಟೋ ತುಳು ಭಾಷೆಯ ಶಬ್ದಗಳಿವೆ ಅನ್ನುವುದು ಆಶ್ಚರ್ಯಕರವಾದ ವಿಷಯ. ಹೇಗಪ್ಪ ಇವನು ತುಳುವನ್ನು ಕಲಿತ? ಆದರೆ ಅವನು ವರಂಗದಂತಹ ಜೈನ ಕಾಶಿಗೆ ಯಾತ್ರೆ ಹೋಗಿರಬೇಕು. ಆ ಮೂಲಕ ಅವನು ಗಡ್ಡ ಹತ್ತಿ ಬನವಾಸಿಗೆ ಬಂದಿರಬೇಕು. ಇಡೀ ಕರ್ನಾಟಕವನ್ನ ಅವನು ಯಾತ್ರೆ ಮಾಡಿರಬೇಕು. ಆಗ ಸಹಜವಾಗಿ ಅವನಿಗೆ ಬೇರೆ ಬೇರೆ ಪ್ರಾದೇಶಿಕ ಶಬ್ದಗಳ ಪರಿಚಯವಾಗಿರುತ್ತದೆ. ಕನಕದಾಸರು ಇಡೀ ಕರ್ನಾಟಕವನ್ನು ತಿರುಗಾಟ ಮಾಡಲಿಲ್ಲ. ಮಂಡ್ಯದ ಕನ್ನಡ ಕನಕದಾಸರ ಭಾಷೆಯಲ್ಲಿ ಬರುತ್ತದೆ. ಗೊಲ್ಲರ ಮನೆ ಕೊಕ್ಕು ಗುಲ್ಲು ಮಾಡುವುದೇನಲ್ಲ ಎಲ್ಲ ಮಂಡ್ಯದ ಭಾಷೆ. ಅದು ಉತ್ತರ ಕರ್ನಾಟಕದ ಭಾಷೆ ಮಾತ್ರ ಇರಬೇಕು ಅಂತಿಲ್ಲ. ಕನಕದಾಸರಲ್ಲಿ ಅವರ ಕಾವ್ಯವನ್ನ, ಕೀರ್ತನೆಗಳನ್ನ ಓದಿದರೆ ಇಡೀ ಕರ್ನಾಟಕ ನಮ್ಮ ಕಣ್ಣ ಮುಂದೆ ಕಾಣುತ್ತದೆ. ಕಾಣಬೇಕು, ಕಣ್ಗೊಳಿಸಬೇಕು. ಆ ನಿಟ್ಟಿನಲ್ಲಿ ಗಮಕ ಕಲೆ ಪ್ರವರ್ಧಮಾನಕ್ಕೆ ಬರಲಿ ಅಂತ ಆಶಿಸಿ ಹೆಚ್ಚು ಮಾತಾಡೋದಿಲ್ಲ. ನಾನು ಇದು ವೇದಿಕೆ ಅಲ್ಲ ಅಂತ ಗೊತ್ತು. ತುಂಬಾ ಜನ ಗಣ್ಯರು ಮಾತಾಡಬೇಕು. ಇಂಥ ಒಂದು ಶ್ರದ್ಧಾಪೂರ್ಣವಾದಂತಹ ಅಧ್ಯಯನ ಕಕ್ಷೆ ಗಮಕ ಕಲೆಗೆ ಒದಗಿ ಬರಲಿ ಅಂತ ಹಾರೈಸಿ, ನೀವೆಲ್ಲ ನನ್ನನ್ನು ಪ್ರೀತಿಯಿಂದ ಕರೆದದ್ದಕ್ಕೆ ವಂದಿಸಿ ನಾನು ಮಾತು ಮುಗಿಸ್ತೇನೆ. ನೀವು ಇನ್ನೊಂದು ಸ್ವಲ್ಪ ಹೊತ್ತು ಮಾತಾಡಬೇಕಾ? ಸಂಜೆ ವ್ಯಾಖ್ಯಾನ. ಧನ್ಯವಾದಗಳು. ಇನ್ನು ಇಲ್ಲಿಗೆ ಒಂದು ಹಂತದ ನಮ್ಮ ವೇದಿಕೆಯ ಕಾರ್ಯಕ್ರಮ ಮುಗಿಯುತ್ತೆ. ಇಲ್ಲಿಂದ ಮುಂದೆ ನಾವು ಕಿಶೋರ ಗಮಕ ಗೋಷ್ಠಿಯನ್ನ ನೋಡಲಿಕ್ಕಿದ್ದೇವೆ. ಇದರ ವಾಚನಕ್ಕೆ ಕುಮಾರಿ ಆಹಿರಿ, ಕುಮಾರಿ ಸಂವೇದ್ಯ ಟಿ ಭಟ್,
ಕುಮಾರಿ ಶಾಲಿನಿ ಹಾಗೂ ಇವರೊಂದಿಗೆ ವ್ಯಾಖ್ಯಾನಕ್ಕೆ ಚಿರಂಜೀವಿ ಶಶಾಂಕ್ ಇವರೆಲ್ಲರೂ ವೇದಿಕೆಗೆ ಬರಬೇಕು ಅಂತ ಕೇಳ್ಕೊಳ್ತಾರೆ. ಒಂದು ಚಿಕ್ಕ ತಿದ್ದುಪಡಿ ಇದೆ, ವ್ಯಾಖ್ಯಾನ ಅಲ್ಲಂತೆ ನಿರೂಪಣೆ ಅಂತೆ. ಇನ್ನೊಂದು ದಿನ ಆ ಚಿರಂಜೀವಿ ವ್ಯಾಖ್ಯಾನ ಮಾಡುವುದನ್ನು ನಾವು ಕೇಳೋ ಹಾಗಾಗಲಿ ಅಂತ ಹಾರೈಸ್ತೇನೆ. ಭೀಮಕವಿ ವಿರಚಿತ ಬಸವ ಪುರಾಣದಿಂದ ಆಯ್ದ ಒಂದು ಕಥಾಭಾಗ ಕೋಳುವರು ಕೊಡಗೂಸಿನ ಕಥಾಭಾಗವನ್ನು ನಿಮ್ಮ ಮುಂದೆ ಸಂಕ್ಷಿಪ್ತವಾಗಿ ವಾಚನಿಸುತ್ತಿದ್ದೇವೆ. ಈಗ ಪ್ರಾರ್ಥನೆ ಮಾಡುತ್ತಾಳೆ ಕುಮಾರಿ ವಾಣಿ. ಕಿಶೋರಿಯರಿಗೆ ಆಗಾಗ ಚಪ್ಪಾಳೆ ಕೊಟ್ಟು ನಾವು ಪ್ರೋತ್ಸಾಹಿಸಬೇಕು. ಯಾಕಂದ್ರೆ ಪಕ್ಕದಲ್ಲಿ ವಿಷಯವೇ ಇಂದಿನ ಕಥಾಭಾಗ. ಈಗ ನಾವು ಕೇಳೋಣ ಕೋಲೂರಿನ ಕಥೆ. ಪ್ರತಿದಿನವೂ ಕಪಿಲೆಯಪ್ಪ ಗೋವಿನ ಹಾಲನ್ನು ಕರೆದು ಅದನ್ನು ಕಾಯಿಸಿ ಒಂದು ಬಟ್ಟಲಿನಲ್ಲಿ ಹಾಕಿಕೊಂಡು ಅದನ್ನು ಕಲ್ಲಿನಾಥನಿಗೆ ನೈವೇದ್ಯವನ್ನು ಮಾಡುತ್ತಿದ್ದನು. ಒಂದು ದಿವಸ ಅವನಿಗೆ ಬೇರೆ ಊರಿನಿಂದ ಕಾರ್ಯ ಬಂದಾಗ ಅವನು ತನ್ನ ಮಗಳಾದ ಕೊಡಗೂಸನ್ನು ಕರೆದು ಹೇಳುತ್ತಾನೆ, ಮಗಳೇ, ನೀನು ದೇವಾಲಯ ಮತ್ತು ಮನೆಯನ್ನು ಬಿಟ್ಟು ಬೇರೆ ಎಲ್ಲೂ ಹೋಗಬೇಡ.
ಬಣ್ಣ ಸರಗುಂ ತೋಳ ಬಂದಿಯಲಿ ಚಂದ್ರಿನ ಬಾಲೆ ಆಡುವ ಒಳ್ಳೆಯ ಕೀಲ ಬೊಂಬೆಯನು ಅದರುದುಗೆಯಂಬಾರೆ ತಂದ ಬೆವೆಂತ ಮನೆಯಿಂದ ಪೈಸಿ ಹೋಗೆ. ಮಗು, ನಾವು ಸತತವಾಗಿ ಮಾಡುತ್ತಿದ್ದ ವ್ರತವನ್ನು ಬಿಡದೆ ಆ ಹಾಲನ್ನು ಕಲ್ಲಿನಾಥನಿಗೆ ಭಕ್ಷಿಸು. ಎಂದಿನಂತೆ ಸಮಯವನ್ನು ವ್ಯರ್ಥ ಮಾಡದೆ ಆಲಸ್ಯ ಪಡೆದೆ ಮರೆಯದೆ ನೋಡಿಕೊ. ನಾವು ನಿನ್ನನ್ನು ನಂಬಿ ಹೋಗುತ್ತಿದ್ದೇವೆ. ಬರ್ತಾ ನಾವು ನಿನಗೆ ಬೊಂಬೆಗಳು, ಗೆಜ್ಜೆ ಸರ ಮತ್ತೆ ಉಂಗುರಗಳು, ಬಳೆ, ಕಿವಿ ಎಲ್ಲವನ್ನು ನಾವು ತಂದು ಕೊಡುತ್ತೇವೆ ಎಂದು ಹೇಳಿ ಅವರಿಬ್ಬರು ಹೊರಡುತ್ತಾರೆ. ಕೂಡಲೇ ಉತ್ಸಾಹದಿಂದ ಮಗು ಹಲ್ಲು ಉಜ್ಜಿ ಸ್ನಾನವನ್ನು ಮಾಡಿ ಹಣೆಗೆ ವಿಭೂತಿಯನ್ನು ಹಂಚಿಕೊಂಡು ಅಮ್ಮ ಕಾಯಿಸಿಟ್ಟ ಹಾಲನ್ನು ತೆಗೆದುಕೊಂಡು ಅದನ್ನು ಕಲ್ಲಿನನಾಥ ದೇವಸ್ಥಾನದ ಹತ್ತಿರ ತಗೊಂಡು ಹೋಗುತ್ತಾರೆ. ಅಲ್ಲಿ ಅವಳು ಅದನ್ನು ಲಿಂಗದ ಮುಂದೆ ಇಟ್ಟು, ಕಲ್ಲಿನಾಥ, ಈ ಹಾಲನ್ನು ಕುಡಿ ಎಂದು ಹೇಳುತ್ತಾಳೆ. ಅವಳು ಸಣ್ಣ ಹುಡುಗಿ ಆದ್ದರಿಂದ ಅವಳಿಗೆ ತನ್ನ ತಂದೆ ಮಾಡುತ್ತಿರುವ ಮಂತ್ರೋಕ್ತವಾಗಿ ಪೂಜೆ ಪುನಸ್ಕಾರಗಳನ್ನು ಮಾಡಲು ಬರುತ್ತಿರಲಿಲ್ಲ. ಅದಕ್ಕೆ ಅವಳು ಮುಂದೇನು ಮಾಡುತ್ತಾಳೆ ಎಂದು ನೋಡೋಣ. ಒಂದಿನಿತು ಹಿಮ್ಮಟ್ಟಿ ಮನೆಯಲ್ಲಿ ನಿನ್ನು ಮತ್ತೆ ಈ ತಂದು ಒಂದಿನಿತು ಹಿಮ್ಮಟ್ಟಿ ಮನೆಯಲ್ಲಿ ನಿನ್ನು ಮತ್ತೆ ಈ ತಂದು ನೋಡಲು ಮುಂದೆ ಬಟ್ಟಲು ಖಂಡಿತ ಮುನ್ನಿರಿಸಿದಂತಿರಲು ಕುಂದಿ ಮನದೊಳು ತಾಪಿ ಎಲೆ ನಾ ತಂದ ಪಾಲಂ ತಂದೆ ನಿನ್ನಾರೋಗಿಸದ ಕಾರಣ ಅದೇನಯ್ಯ ತಂದೆ ನಾ ತಂದ ಪಾಲಂ ತಂದೆ ನೀನಾರೋಗಿಸದ ಕಾರಣವು ಅದೇನಯ್ಯ. ಈಗ ಹಾಲು ಶಿವನ ಮುಂದೆದೆ. ಅವಳು ಅದನ್ನು ಹೇಳಿ ಬಚ್ಚಿಟ್ಟುಕೊಳ್ಳುತ್ತಾಳೆ. ಮತ್ತೆ ಅವಳು ಬಂದು ನೋಡುತ್ತಾಳೆ, ಹಾಲು ಹಾಗೆ ಇರುತ್ತದೆ. ಅವಳ ಮನಸ್ಸಿಗೆ ಸ್ವಲ್ಪ ಬೇಸರವಾಗುತ್ತದೆ. ಅವಳು ಹೇಳುತ್ತಾಳೆ, ತಂದೆ, ನಾನು ಇಟ್ಟ ಹಾಲು ನೀನೇಕೆ ಕುಡಿದಿಲ್ಲ? ಹಾಲು ಚೆನ್ನಾಗಿಲ್ಲವಾ? ಅಥವಾ ನಾನು ಬಂದಿದ್ದ ಸಮಯವೇ ಸರಿ ಇಲ್ಲವಾ? ಅಥವಾ ಈ ಹಾಲು ಎಂಜಿಲಾಯಿತೋ ಎಂದು ಈ ಥರ ಅವಳ ಮನಸ್ಸಿನಲ್ಲೆಲ್ಲ ಯೋಚಿಸುತ್ತಾಳೆ. ಮುಂದೆ ಬೆತ್ತಲಂ ಬೆಳಗೆನೋ ಮನವನಾನಿಟ್ಟೆನೋ ಪಾಲ್ಗೆ ಪಾಲ್ಕೆನೆ ಕಟ್ಟವೋ ನೀರ್ ಬೆರೆಸಿದವೋ ಆರೋಗಿಸುವ ಬುದ್ಧಿ ಹುಟ್ಟದೋ ಸಿಹಿಯಿತ್ತೋ ತುಪ್ಪವ ನೆಟ್ಟೆನೆಂದೋ ಕುಡಿಯಲರಿಯೋ ಹೊಟ್ಟೆಗೈದವೋ ಮಧುರವಿಲ್ಲವೋ ಹೊತ್ತು ಹೋಯಿತೋ ಅಯ್ಯೋ, ನಾನು ಬಟ್ಟಲನ್ನು ತೊಳೆದೇ ಇಲ್ವಾ? ಅಥವಾ ಅದು ಪರಿಮಳವೇ ಸರಿ ಇಲ್ಲವಾ? ಇಷ್ಟು ಹೇಳಿದರೂ ಕೂಡ ನೀನು ಮೂಕನಾಗಿ ಏನು ಉತ್ತರವೇ ಕೊಡುವುದಿಲ್ಲ. ಹೋಗಲಿ ಬಿಡು. ನೀನು ಹಸಿವೆ ಆಗುತ್ತಿದ್ದರೆ ಸ್ವಲ್ಪ ಹಾಲು ಕುಡಿ ಸಾಕು. ನಾನು ನಿನಗೆ ತುಪ್ಪವನ್ನು ತಂದು ಕೊಡುತ್ತೇನೆ. ಇಲ್ಲಾಂದರೆ ನನ್ನಮ್ಮ ಬಚ್ಚಿಟ್ಟಿದಂತ ಸಕ್ಕರೆ ನಾನು ತಂದು ಕೊಡುತ್ತೇನೆ. ಆದರೆ ಮೊದಲು ಹಾಲು ಕುಡಿ. ಇಲ್ಲಾಂದರೆ ನಾಳೆ ನನ್ನ ಗುರುಮಠದಲ್ಲಿ ನಾನು ನಿನ್ನನ್ನು ಕರ್ಕೊಂಡು ಹೋಗ್ತೀನಿ. ಅಲ್ಲಿ 11 ವೀರ ಗಣಾರ್ಚನೆಗೆ ಪೂಜೆ ಮಾಡಿಸ್ತಾರೆ. ನಾವಿಬ್ಬರು
ಬಟ್ಟೆಗಳು ಎಲ್ಲವನ್ನು ತಂದು ನಿನಗೆ ಕೊಡುತ್ತೇನೆ, ನಿಜವಾಗ್ಲೂ ನಿನಗೆ ತಂದು ಕೊಡುತ್ತೇನೆ ಎಂದು ಅವಳು ಇದನ್ನೇ ಮತ್ತೆ ಮತ್ತೆ ಹೇಳುತ್ತಾ ಇರ್ತಾಳೆ. ಒಂದು ಕಡೆ ಅವಳಿಗೆ ತುಂಬಾ ಕೋಪವೂ ಬರುತ್ತಿರುತ್ತೆ, ಅವಳಿಗೆ ಬೇಸರವೂ ಆಗುತ್ತಿರುತ್ತೆ, ಮತ್ತು ಅವಳಿಗೂ ತುಂಬಾನೇ ಹಸಿವು ಆಗುತ್ತಿರುತ್ತೆ. ಅವಳು ಏನು ಮಾಡಬೇಕೆಂದು ಗೊತ್ತಾಗುತ್ತಿರಲಿಲ್ಲ. ಅದಕ್ಕೆ ಅವಳು ಏನು ಮಾಡುತ್ತಾಳೆ ಎಂದು ನೋಡೋಣ ಮುಂದೆ. ಶಿವ, ನೀನೀಗ ಹಾಲು ಕುಡಿಯದಿದ್ದರೆ ನನ್ನ ಅಪ್ಪ ಅಮ್ಮ ಬಂದು ನನಗೆ ಚೆನ್ನಾಗಿ ಹೊಡೆಯುತ್ತಾರೆ. ಅದಕ್ಕೆ ನೀನು ಹಾಲು ಕುಡಿಯದಿದ್ದರೆ ಈಗಲೂ ಕೂಡ ನಾನು ನನ್ನ ತಲೆ ನಿನ್ನ ಲಿಂಗದ ಮೇಲೆ ಚಚ್ಕೊಂಡು ಸತ್ತೋಗ್ಬಿಡ್ತೀನಿ ಎಂದು ಹೇಳುತ್ತಾಳೆ. ಆದರೂ ಕೂಡ ಶಿವನು ಹಾಲು ಕುಡಿಯುವುದಿಲ್ಲ. ಅವಳು ಇನ್ನೇ ತನ್ನ ತಲೆಯನ್ನು ಚಚ್ಚಿಕೊಳ್ಳಬೇಕೆಂಬುದಾಗ ಅಷ್ಟರಲ್ಲಿ ಶಿವನು ಪ್ರತ್ಯಕ್ಷನಾಗಿ ಆ ಬಟ್ಟಲಲ್ಲಿರುವ ಹಾಲನ್ನು ಕುಡಿದು ಅವಳನ್ನು ತಡೆಯುತ್ತಾನೆ. ತಡೆದು ಅವಳಿಗೆ ಹೇಳುತ್ತಾನೆ, ಮಗಳೇ, ನೀನು ಈ ಕೆಲಸವನ್ನು ಮೀರಬೇಡ. ಪ್ರತಿದಿನವೂ ಈ ಹಾಲನ್ನು ನನಗೆ ಒಪ್ಪಿಸು, ನಾನು ಅದನ್ನು ಸಂಪೂರ್ಣವಾಗಿ ಕುಡಿಯುತ್ತೇನೆ ಎಂದು ಹೇಳುತ್ತಾನೆ. ಅವಳ ಖಾಲಿ ಬಟ್ಟಲನ್ನು ತಗೊಂಡು ಮನೆಗೆ ಹಿಂತಿರುಗುತ್ತಾಳೆ. ಪ್ರತಿದಿನವೂ ಅವಳು ಆ ಬಟ್ಟಲಲ್ಲಿರುವ ಹಾಲನ್ನು ಅವನ ಲಿಂಗದ ಮುಂದೆ ಇಡುತ್ತಾಳೆ. ಶಿವನನ್ನು ಪೂರ್ತಿ ಕುಡಿಯುತ್ತಾನೆ. ಒಂದು ದಿವಸ ಪರ ಊರಿನಿಂದ ಅವಳ ತಂದೆ ತಾಯಿ ಇಬ್ಬರು ಹಿಂತಿರುಗುತ್ತಾರೆ. ಅಷ್ಟರಲ್ಲಿ ಅವಳು ಶಿವನು ಹಾಲನ್ನು ಕುಡಿದು ಖಾಲಿ ಬಟ್ಟಲನ್ನು ತರುತ್ತಾ ಇರ್ತಾಳೆ. ಅದನ್ನು ನೋಡಿ ಕುಪಿತನಾದ ತಂದೆ ಹೇಳುತ್ತಾನೆ, ಎಲೆ ಮಗಳೇ, ಈ ಹಾಲು ಎಲ್ಲಿ ಹೋಯಿತು? ದಾರಿಯಲ್ಲಿ ಚೆನ್ನಬಿಟ್ಟಿಯಾ ಅಥವಾ ನೀರೇ ಕುಡಿದೀಯಾ ಎಂದು ಕೇಳಿದಾಗ ಅವಳು ಏನು ಹೇಳುತ್ತಾಳೆ ಎಂದು ಕೇಳೋಣ ಮುಂದೆ.
ಹತ್ತಿರ ಹೋಗು. ನಾನು ನಿನ್ನ ಜೊತೆಗೆ ಬರುತ್ತೇನೆ. ನಾನು ನೋಡೇ ಬಿಡ್ತೀನಿ ಅವನು ಏನು ಮಾಡುತ್ತಾನೆ ಎಂದು ಹೇಳಿದಾಗ ಏನು ಮಾಡುತ್ತಾರೆ ಎಂದು ನೋಡೋಣ ಮುಂದೆ. ಹೇಳಿದ ಹಾಗೆ ಮನೆಯಿಂದ ತಂದಾಣಿವಾಲಂ ಟಿವಿ ಬಟ್ಟಲೊಳ್ ಒಬ್ಬಳವನಿಗೂ ಅಡೆದುಕೊಂಡೈತು ಈವೆನು ಈಯಲೊಡಂ ಮೃಡಂ ಕಲಿದೇವನಾಥ್ ಹೋಗಿಸೆ ನಮಿಸಿ
ಕಿಶೋರ ಗೋಷ್ಠಿಯನ್ನು ನಡೆಸಿಕೊಟ್ಟ ಮಕ್ಕಳಿಗೆ ಧನ್ಯವಾದಗಳು. ಈ ಮಕ್ಕಳಿಗೆ ಒಂದು ಕಿರುಕಾಣಿಕೆಯನ್ನ ವೇದಿಕೆ ಗಣ್ಯರ ಅಧ್ಯಕ್ಷರು ನಮ್ಮ ಅತಿಥಿಗಳ ಸರಿ ಕೊಡಬೇಕು ಅಂತ ಕೇಳ್ಬೋದು. ಧನ್ಯವಾದಗಳು. ನಮ್ಮ ಮುಂದಿನ ಕಾರ್ಯಕ್ರಮ ಸೌಮ್ಯಶ್ರೀ ಗಮಕ ಪಾಠಶಾಲೆ ಬೇಲೂರು ಇಲ್ಲಿನ ಕಲಾವಿದರಿಂದ ಒಂದು ಸಮೂಹ ಗಾನ. ಎಷ್ಟು ಜನ್ಮ ಬಂದರೇನು ದಾಸನಾಗಲಿಲ್ಲ ನಾನು, ಎಷ್ಟು ಜನ್ಮ ಬಂದರೇನು ದಾಸನಾಗಲಿಲ್ಲ ನಾನು, ಘಾಸಿ ಮಾಡದಿರು ಎನ್ನ ವಾಸುದೇವನೇ. ಎಷ್ಟು ಜನ್ಮ ಬಂದರೇನು ದಾಸನಾಗಲಿಲ್ಲ ನಾನು, ದಾಸಿ ಮಾಡದಿರು ಎನ್ನ ವಾಸುದೇವನೇ. ಮೊರೆಯ ನೀಡುವೆ ನಯ್ಯ ನಿನಗೆ, ಭವನ ಸೆರೆಯ ಬಿಡಿಸು ಎನ್ನಗೆ, ಸರಿಸು ಭಕ್ತರೊಳಗೆ ಶ್ರೀ ಪರಮ ಪುರುಷನೇ. ಈಶು ನಿನ್ನ ಚರಣ ಭಜನೆ ಅರಸಿ ಮಾಡುವೆ. ಹುಟ್ಟಿಸಲೇಬೇಡ ಹುಟ್ಟಿಸಿದಗೆ ಪಾಲಿಸಿನ್ನು, ಹುಟ್ಟಿಸಲೇಬೇಡ ಎಂದು ಹುಟ್ಟಿಸಿದಗೆ ಪಾಲಿಸಿನ್ನು, ಇಷ್ಟು ಮಾತ್ರ ಬೇಡಿಕೊಂಬೆ ಶ್ರೀಕೃಷ್ಣನೇ. ಹುಟ್ಟಿಸಲೇಬೇಡ ಎಂದು ಹುಟ್ಟಿಸಿದಗೆ ಪಾಲಿಸಿನ್ನು, ಇಷ್ಟು ಮಾತ್ರ ಬೇಡಿಕೊಂಬೆ ಶ್ರೀಕೃಷ್ಣನೇ. ಮರೆತು ಬಿಡದೆ ಹರಿಯ ನಾಮ ಬರೆದು ಓದಿ ಬೇಡಿದವಗೆ, ಮರೆತು ಬಿಡದೆ ಹರಿಯ ನಾಮ ಬರೆದು ಓದಿ ಬೇಡಿದವಗೆ, ಕರೆದು ಕೊಡುವ ಮುಕ್ತಿಯ ಶ್ರೀ ನೆಲೆಗಾರಿ ಕೇಶವ. ಮರೆತು ಬಿಡದೆ ಹರಿಯ ನಾಮ ಬರೆದು ಓದಿ ಬೇಡಿದವಗೆ, ಕರೆದು ಕೊಡುವ ಮುಕ್ತಿಯ ಶ್ರೀ ನೆಲೆಗಾರಿ ಕೇಶವ. ಈಶು ನಿನ್ನ ಚರಣ ಭಜನೆ ಅರಸಿ ಮಾಡುವೆ. ದೋಷರಾಶಿಗಳನ್ನು ನಾಶ ಮಾಡು ಶ್ರೀ ಹರಿ. ಈಶು ನಿನ್ನ ಚರಣ ಭಜನೆ
ಸುಮಾರು ನೃತ್ಯಶ್ರೀ ಹಾಗೂ ಸಾಹಿತ್ಯ